ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ರಮೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದೆ. ಸಂಡೇ, ನನ್ನ ಸಂಡೇ ಇವತ್ತೇನೆಲ್ಲ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಬೆಂಗಳೂರಲ್ಲಿರೋರ್ಗಾದರೆ ಸಂಡೇ ಯಾವಾಗ ಬರುತ್ತಪ್ಪ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಸಂಡೇ ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅಲ್ವಾ, ಎಲ್ಲಾದರೂ ಟ್ರಿಪ್ ಹೋಗೋದು ಅಥವಾ ಮನೇಲಿ ರೆಸ್ಟ್ ಮಾಡೋದು, ಎಂಜಾಯ್ ಮಾಡೋದು, ಆ ಥರ ಎಲ್ಲ. ನಾನು ಕೆಲ್ಸಕ್ಕೆ ಹೋಗುವಾಗ ಸಂಡೇ ಯಾವಾಗ ಬರುತ್ತೋ ಅಂತ ವೆಯ್ಟ್ ಮಾಡ್ತಾಯಿದ್ದೆ, ಎಲ್ಲಾದರೂ ಆಚೆ ಹೋಗೋಣ ಅಂತ ಹೇಳಿ. ಅಂದರೆ ರೇರ್ ಆಚೆ ಹೋಗ್ತಿದ್ದಿದ್ದು, ಬಟ್ ಮನೇಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ. ಅದು ಇದು ತಿನ್ಕೊಂಡು ಮಜಾ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ. ಇವತ್ತು ಮನೇಲಿ ಏನೂ ಮಾಡ್ತಾ ಇಲ್ಲ ಗಾಯ್ಸ್. ಇವತ್ತು ನಮ್ಮ ಪಕ್ಕದ ಮನೆ ಆಂಟಿನೇ ಚಿಕನ್ ಮಾಡ್ತಾಯಿದ್ದೆ. ಅವರು ಹೇಳಿದ್ರು, ಅಂದರೆ ಮಗಳ ಥರ ಟ್ರೀಟ್ ಮಾಡ್ತಾರೆ. ನಾನು ಬರ್ಡೇ ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೆ ಅವ್ರನ್ನ. ಅವರು ಚಿಕನ್ ಮಾಡ್ತಾಯಿದ್ದೀನಿ ತ್ರಿವೇಣಿ, ಏನೋ ಮಾಡಬೇಡಿ ಅಂತ ಹೇಳಿದ್ರು. ಅದಕ್ಕೇ ಬೆಳಿಗ್ಗೆನೇ ಏನೋ ಮಾಡಲಿಲ್ಲ ಟಿಫನ್ ನಾನು. ಅದಕ್ಕೋಸ್ಕರ ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇರೆ ಏನು ಕೆಲಸ ಇರುತ್ತೋ ಅದು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಓಕೆ ಗೈಸ್, ಬನ್ನಿ ಏನು ಮಾಡ್ತೀನಿ ಅಂತ ನೋಡೋಣ. ಓಕೆ ಗೈಸ್, ಮತ್ತು ಇನ್ನೇನು ಕೆಲಸ ಇರಲಿಲ್ಲ ಅಲ್ವಾ, ಬ್ಲೌಸ್ ಸ್ಟಿಚ್ ಮಾಡೋವಿದ್ವು, ಅದು ಸ್ಟಿಚ್ ಮಾಡೋಣ ಅಂತ ಹೇಳಿ ಹಾಕ್ಕೊಂಡೆ. ನಾನೇನಂತ ಪರ್ಫೆಕ್ಟ್ ಟೈಲರ್ ಅಲ್ಲ, ಎಕ್ಸ್ಪರ್ಟ್ ಟೈಲರ್ ಅಲ್ಲ, ಪರ್ಫೆಕ್ಟ್ ಅಲ್ಲ, ಎಕ್ಸ್ಪರ್ಟ್ ಅಲ್ಲ. ನನಗೆ ತಿಳಿದಿರೋದ್ರ ಮಟ್ಟಿಗೆ ಇಲ್ಲಿ ನನ್ನವು, ಆಮೇಲೆ ಅಕ್ಕಪಕ್ಕದ ಮನೆಯವರು ಯಾರಾದರೂ ಕೊಟ್ಟರೆ ಸ್ಟಿಚ್ ಮಾಡ್ತೀನಿ ಅಷ್ಟೇ. ನಿಮಗೇನಾದರೂ ಸ್ಟಿಚಿಂಗ್ ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಗೈಸ್. ಸಪ್ರೇಟಾಗಿ ಸ್ಟಿಚಿಂಗ್ ವಿಡಿಯೋಸ್ ನಮಗೆ ಅಕ್ಕ ಬೇಕು, ಸಪ್ರೇಟಾಗಿ ಸ್ಟಿಚಿಂಗ್ ಸ್ಟಾರ್ಟಿಂಗಿಂದನೂ ಹೇಳ್ಕೊಡಿ ಅಂತ ಹೇಳಿದ್ರೆ ನಾನು ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋಸು ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ. ನಿಮಗೇನಾದರೂ ಬೇಕು ಅಂತ ಅಂದರೆ ಹೇಳಿ. ಗೈಸ್, ಊಟ ಬಂತು ನೋಡಿ. ಚಿಕನ್ ಸಾಂಬಾರು, ಇಡ್ಲಿ ಆಂಟಿನೇ ಕಳಿಸಿದ್ರು ಅವೆರಡು. ಇದು ಚಪಾತಿ ನಾನೇ ಮಾಡಿದ್ದೆ. ಬನ್ನಿ ಬ್ಯಾಟಿಂಗ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಚಿಕನ್ ಸಾಂಬಾರು ಗೈಸ್ ಘಮ ಘಮ ಅಂತ ಇದೆ. ಫಸ್ಟ್ ಊಟ ಮಾಡಿಬಿಟ್ಟು ಆಮೇಲೆ ಗೈಸ್ ಇನ್ನೇನು ಬ್ಲೌಸ್ ಸ್ಟಿಚ್ ಮಾಡಿದೆ, ರೆಡಿ ಆಯಿತು. ನೋಡಿ ಯಾವ ಥರ ಇದೆ. ಬೋಟ್ ನೆಕ್ ಸ್ಟಿಚ್ ಮಾಡಿದ್ದೀನಿ ನಾನು. ಅವರು ಬೋಟ್ ನೆಕ್ಕೆ ಕೇಳಿದ್ದು. ಪ್ರಿನ್ಸಸ್ ಕಟ್ಟಿದ್ದು, ಮುಂದೆ ಬೋಟ್ ನೆಕ್ ಆದರೂ ಪ್ರಿನ್ಸಸ್ ಕಟ್ ಥರ ಬರುತ್ತೆ. ಅದಕ್ಕೆ ಮೇಲ್ಗಡೆ 1 ಇಂಚು ವಿತೌಟ್ ಲೈನಿಂಗ್ ಹಾಕಿದ್ದೀನಿ. ನೋಡಿ ಈ ಥರ 1 ಇಂಚ್ ಇದೆ. ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಈ ಥರದ್ದೊಂದು ಸ್ಟಿಚ್ ಮಾಡ್ಕೊಂಡಿದ್ದೆ, ಅದಕ್ಕೋಸ್ಕರ ಅದನ್ನು ತೋರಿಸಿದ್ದಕ್ಕೆ ಅವರು ನಮಗೂ ಇದೇ ಥರ ಸ್ಟಿಚ್ ಮಾಡಿ ಅಂತ ಕೇಳಿದರು. ಈ ಥರ ಮಾಡಿದ್ದೀನಿ ನೋಡಿ. ಏನ್ರಿ ಹಂಗೆ ಕಟ್ ಮಾಡ್ತಾ ಇದ್ದೀರಾ? ಹಂಗ ಏನು ಇಲ್ಲೇ ಎಲ್ಲ ಸ್ಮ್ಯಾಶ್ ಆಗಬೇಕು, ಹೊಟ್ಟೆ ಒಳಗೇನು ಆಗಂಗಿಲ್ಲ. ನಿನ್ನ ಥರ ಮಾಡಲ್ಲ ಬಿಡು ನಾನು. ಸಾಕು ಬಿಡ್ರಿ, ಏನು ಮಾಡೋದು ಹೇಳಿ. ಈಗ ಕಟ್ಟಾಗೈತಿ ಬಿಡಪ್ಪ. ಏನು ಏನಂದ್ರೆ ಇದರಲ್ಲೆಲ್ಲ ಏನು ಮಾಡ್ಬೋದು? ಏನು ಬೇಕಾದ್ರೂ ಮಾಡ್ಬೋದು. ಸರಿ ಆಯಿತು. ನಾನು ಹಚ್ಕೊಂಡಿರೋದು ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು. ಇಷ್ಟಲ್ಲಿ ಏನು ಮಾಡ್ಬೋದು ಗೊತ್ತಿಲ್ವಾ? ಬಾ ತೋರಿಸ್ತೀನಿ, ಹತ್ರ ಬಾ. ಬಿಡು ಇರಲಿ. ಚೆನ್ನಾಯ್ತಾ? ಹಂಗೆ ತಿಂತೀಯಾ? ಎಲ್ಲ ಹಚ್ಕೊಂಡಿರೋದು ವೇಸ್ಟ್ ಆಗ್ಬಿಡುತ್ತೆ ಹಂಗೆ ತಿಂದ್ರು. ಹಂಗೆ ತಿನ್ನೋಕ್ಕೂ ಚೆನ್ನಾಗಿರ್ತದೆ. ಹಂಗೆ ತಿನ್ನೋಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸುಮ್ಮನೆ ತಿಂತಾನೆ ನೋಡ. ಏನಂದರೆ ಅಡುಗೆ ಮಾಡೋಕೆ ನಿಂಗೆ ಸೋಮಾರಿ ಆಗ್ಬಿಟ್ಟಿದ್ಯಾ, ಅದಕ್ಕೆ ನಾನೇ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಸರ್ಕಸ್.
ನಾನು ಮಾಡ್ತೀನಿ. ಯಾಕೆ ಮಾಡಿಲ್ಲ ಮತ್ತೆ? ಬಟ್ಟೆ ಹೊಲಿತಿದ್ನಲ್ಲ. ಬಟ್ಟೆ ಹೊಲ್ದ್ರೆ ಅಡುಗೆ ಮಾಡ್ಬಾರ್ದು ಅಂತ ಹೇಳೋರ ಯಾರಾದರೂ? ನೋಡು ರುಚಿಗೆ. ಹಾಂ ಹಾಂ ಸಾಕಾ? ಸಾಕ್ಬಿಡು, ಜಾಸ್ತಿ ಖಾರ ಐತೆ. ಅದಕ್ಕೆ ನಾನು ಹೇಳಿದ್ದು ಕೇಳಿ ಅಂತ. ಜಾಸ್ತಿ ಖಾರ ಆಯ್ತದ. ನೆಕ್ಸ್ಟ್ ಏನಾಗಬೇಕು? ಏನೇನು ಹಾಕ್ದೆ? ನಾನು ಇವಾಗ ಬುಗ್ಗು ಮತ್ತೆ ಬೂಂದಿ ಉಪ್ಪು ಖಾರ ಹಾಕಿದೆ ಉಪ್ಪು ಅಷ್ಟೇ. ಖಾರ ಹಾಕಿದ್ದೀನಿ ಅಷ್ಟೇ. ಇದೆಲ್ಲ ಹಾಕು. ಇದೇನು? ಗರಂ ಮಸಾಲೆ. ಗರಂ ಮಸಾಲೆ ಹಾಕೋಣ ಒಂದು ಸ್ವಲ್ಪ. ಹಾಕು. ಅಡುಗೆ ಮಾಡೋಕ್ಕೆ ಬರುತ್ತೆ, ಸ್ನ್ಯಾಕ್ಸ್ ಎಲ್ಲ ಮಾಡ್ತೀನಿ ಅಂದೆ. ಅಂದರೆ ರುಚಿ ಗೊತ್ತಾ, ಎಷ್ಟೆಷ್ಟು ಹಾಕ್ಬೇಕಂತ ಗೊತ್ತಾಗಲ್ಲ, ಅದಕ್ಕೆ ಕೇಳೋದು. ಇದಿಷ್ಟು ಹಾಕ್ಬೇಕಾ? ಸ್ವಲ್ಪ ಹಾಕು. ನೀನು ಅಷ್ಟನ್ನು ಮಾಡಿದ್ರೆ ನೋಡ್ತಾ ಇಲ್ಲಿ ಅಡುಗೆ ಮಾಡಿದ್ಯಾ ಅಂತ ಗೊತ್ತಾಗ್ತೈತೆ ಎಲ್ರಿಗೂ. ಸಾಕ್ಬಿಡು. ಇದೆಲ್ಲ ಹಾಕ್ತೀನಿ ಇವಾಗ. ಹಾಕು. ಡಿಸೈನ್ ಚೆನ್ನಾಯ್ತಾ? ಡಿಸೈನ್ಗೋಸ್ಕರ ಮಾಡ್ತಾ ಇದೀಯಾ ಬಾರ ಮಸಾಲೆನ? ಏನು ಗೊತ್ತಾ, ನೋಡೋಕೆ ಚೆನ್ನಾಗಿದೆ, ತಿನ್ನಬೇಕು ಅನಿಸ್ಬೇಕು. ಹೌದಾ? ಕಲರ್ಫುಲ್ಲಾಗಿ ಚೆನ್ನಾಗೈತೆ. ಚೆನ್ನಾಯ್ತಾ? ಇದೆಲ್ಲ ಮಿಕ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಬರುತ್ತೆ ನೋಡಿ ಕಲರು. ಇದು ಎಕ್ಸಾಕ್ಟ್ ಕಲರ್. ಡೋಂಟ್ ಓಕೆನಾ? ಸಾಕ ಇಷ್ಟು ಮಿಕ್ಸ್ ಮಾಡಲಾ? ಚೆಲ್ತವೆ. ಹೇಗಿದೆ? ಕಲರ್ ಮಾತ್ರ ಸಖತ್ತಾಗೈತೆ. ಸ್ವಲ್ಪ ಟೇಸ್ಟ್ ನೋಡ್ತೀನಿ ಇರು. ಮಾಡಿ. ಚೆನ್ನಾಯ್ತಾ? ಸೂಪರ್. ನೀನು ನೋಡು. ಚೆನ್ನಾಗೈತೆ ತಾನೇ? ಸೂಪರ್. ನೀನು ಮಾಡಿದ್ದೆ ಎಲ್ಲ ಚೆನ್ನಾಗೇ ಇರುತ್ತಲ್ಲ, ಹೆಂಗೆ? ಅದೇನು ಗೊತ್ತಾ, ಬರೀ ನಾವು ಅಡುಗೆ ಮಾಡಿದ್ರೆ ಟೇಸ್ಟ್ ಇರುತ್ತೆ. ಒಳ್ಳೆ ರುಚಿ ಬರ್ಬೇಕಂದ್ರೆ ಪ್ರೀತಿ ತುಂಬಿ ಅಡುಗೆ ಮಾಡಬೇಕು. ಏನು ಪ್ರೀತಿ ಹಾಕಿ ಮಾಡಿರೋದಕ್ಕೆ ಟೇಸ್ಟ್ ಇದೆ ಅಂತ ಹೇಳ್ತಾ ಇರೋದು. ಹೌದಾ? ಅಂದ್ರೆ ನಾವೇನು ಉಪ್ಪು ಖಾರ ಅಷ್ಟೇ ಹಾಕ್ತೀವಿ. ಉಪ್ಪು ಖಾರ ಹಾಕಿದ್ರೆ ಬರೀ ಟೇಸ್ಟ್ ಇರುತ್ತೆ. ಇನ್ನು ಸೂಪರ್ ಆಗಿರ್ಬೇಕಂದ್ರೆ ಪ್ರೀತಿ ತುಂಬಿ ಅಡುಗೆ ಮಾಡಬೇಕು. ಪ್ರೀತಿ ಹಾಕ್ಬೇಕು ಅವ್ರ ಒಳಗಡೆ. ಇದೆಲ್ಲ ಗೊತ್ತೇ ಇಲ್ಲ ಬಿಡು ನಮಗೆ. ಬೇಗ ಬಾಳು.